ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಕವಿತಾ ಜೀವನ್ಸ್ ವ್ಲಾಗ್ಸ್ ಕನ್ನಡ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಿನ್ನೆ ಶಾಪಿಂಗ್ ಹೋಗಿದ್ವಿ, ನಾನು ಮಗಳು. ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಹಾಗೆ ಡಿಮಾರ್ಟಿಗೆ ಶಾಪಿಂಗ್ ಹೋಗಿದ್ವಿ. ಅಂತದೇನು ಪರ್ಚೇಸ್ ಮಾಡಿಲ್ಲಪ್ಪ. ಆದ್ರೂ ಒಂದಷ್ಟು ಥಿಂಗ್ಸ್ ಗಳನ್ನ ಪರ್ಚೇಸ್ ಮಾಡಿದೀವಿ. ನಾವು ಏನೇನ್ ಶಾಪಿಂಗ್ ಮಾಡಿದೀವಿ ಅಂತ ತೋರಿಸ್ತೇನೆ. ಮೊದಲನೇದಾಗಿ ಇದು ಪಾಪುಗೆ ಹಾಕ್ಸ್ಕೊಂಡ್ ಬಂದೆ, ಬರುವಾಗ ಖುಷಿ ಆಗ್ತಿತ್ತು. ಅದಕ್ಕೆ ಅವಳು ಸ್ವಲ್ಪ ಮಣ್ಣಾಗಿದೆ, ಯಾಕಂತಂದ್ರೆ ನಾನು ಅವಳನ್ನ ಹ್ಯಾಪಿ ಆಗಿರ್ತಾಳಲ್ಲ ಅಂತ ಅಂದ್ಬಿಟ್ಟು ಮೆಟ್ರೋದಲ್ಲಿ ಬರುವಾಗ ಇದು ಖುಷಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಇದನ್ನ ಹಾಕ್ಸ್ಕೊಂಡೆ ಬಂದಿದ್ದೆ. ಹಾಗಾಗಿ ಅದಕ್ಕೆ ತುಳಿದು ಎಲ್ಲ ಮಾಡ್ಬಿಟ್ಟಿದ್ದಾಳೆ. ಇದು 185 rupees. ಇದ್ರಲ್ಲಿ MRP ಎಷ್ಟಿದೆ ಅಂತಂದ್ರೆ 222 ಇದೆ MRP. ಸೊ ಇದು 185ಗೆ ನನ್ಗೆ ಸಿಕ್ತು ಡಿಮಾರ್ಟ್ ಅಲ್ಲಿ. ಚೆನ್ನಾಗಿದೆ. ಆಮೇಲೆ ಪಾಪುಗಿದು 79 rupees ಅಂತ. ನಂದಿದು ಫ್ರಂಟ್ ಕ್ಯಾಮ್ರಾ, ಹಾಗಾಗಿ 79 rupees ಇದು. ಹಾಗೆ ಇದೊಂದು ಶಾರ್ಟ್ ತಗೊಂಡ್ವಿ. ಆಮೇಲೆ ಇದು 39 rupees ಅಲ್ಲಿ ಇದನ್ನು ಒಂದು ಶಾರ್ಟ್ ತಗೊಂಡ್ವಿ. ಹಾಗೆ ಇದು 199 rupees. ಇದೊಂದು ಕ್ಯೂಟ್ ಫ್ರಾಕ್ ಇದೆ ಮಗಳಿಗೆ. ಇದು ಕಲರ್ ಸ್ವಲ್ಪ ಡಲ್ ಕಾಣಿಸುತ್ತೆ, ಬಟ್ ಅದ್ರಲ್ಲಿ ಇದು ಪಿಂಕ್ ಕಲರ್ ಅಲ್ಲಿ ಇದೆ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನಂಗೆ ಈ ತರ ಟಾಪ್ ಗಳು ಎಲ್ಲ ಇಷ್ಟ ಆಗುತ್ತೆ. ಬನಿಯನ್ ಕ್ಲಾತ್ ಇದು. ಸೊ ಇದು ಎಂತ ಬ್ರ್ಯಾಂಡ್ ಅಪ್ಪ, ಇದು ಡಿಮಾರ್ಟ್ ಇಂದಾನೆ ತಗೊಂಡಿದ್ದು. ಥಾಟ್ಸ್ ಕ್ಲಬ್ ಅಂತೆ, ಕಿಡ್ಸ್ ವೇರ್. ನನ್ನ ಫ್ರೆಂಡ್ ಪೇ ಮಾಡಿದ್ದು, ನಾನೇನ್ ಪೇ ಮಾಡಿರ್ಲಿಲ್ಲ ಆಯ್ತಾ. ಅವಳ ಕಡೆಯಿಂದ ಹಾಗೆ ಇದೊಂದು ತಗೊಂಡ್ವಿ. ಆಮೇಲೆ ಇದೊಂದು ಟಿ ಶರ್ಟ್ ತಗೊಂಡ್ವಿ. ಆಮೇಲೆ ಇದೊಂದು ಟಿ ಶರ್ಟ್ ತಗೊಂಡೆ. ಇದು 79 rupees ಟಿ ಶರ್ಟ್. ಎಲ್ಲ ಹಂಗಂಗೆ ಹಾಕೊಂಡ್ ಬಂದೆ. ಸೊ ಹಾಗಾಗಿ ಏನು ಅನ್ಕೋಬೇಡಿ. ಆಮೇಲೆ ಇದೊಂದು ನಂಗೆ ಮ್ಯಾಟ್ ಬೇಕು ಅಂತ ತುಂಬಾ ದಿನದಿಂದ ಹುಡುಕ್ತಾ ಇದ್ದೆ. ಆನ್ಲೈನ್ ಅಲ್ಲಿ ತರಿಸಿದ್ದೆ ಆಯ್ತಾ, ಅದ್ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಕ್ವಾಲಿಟಿ ವಾಪಸ್ ರಿಟರ್ನ್ ಮಾಡಿದೆ. ಇದು 49 rupees ಮ್ಯಾಟ್ ತಗೊಂಡೆ ಬಂದು. ಈ ತರ ಇದೆ. ಇನ್ನೊಂದು ಈ ತರ ಇದೆ. ನಂದು ಹಳೆ ಮ್ಯಾಟ್ ಗಳೆಲ್ಲ ಹೋಗಿದಾವೆ, ಹಾಗಾಗಿ ಇದನ್ನ ತಗೊಂಡೆ. ಆಮೇಲೆ ಇದೊಂದು ನಂದು ಆಲ್ರೆಡಿ ಒಂದು ತಗೊಂಡಿರೋದು ಹೋಗಿದೆ. ಅದು ಡಿಮಾರ್ಟ್ ಇಂದಾನೆ ತಗೊಂಡಿದ್ದು. ಲಾಸ್ಟ್ ಟೈಮ್ ಯಾವಾಗ್ಲೂ ಹೋದಾಗ ತಗೊಂಡಿದ್ದು. ಹಸ್ಬೆಂಡ್ ಜೊತೆ ಹೋದಾಗ ಇದೊಂದು 99 rupees ಇದನ್ನ ತಗೊಂಡೆ. ಇಷ್ಟೇ, ನಾನೇನ್ ಅಂತ ಪರ್ಚೇಸಿಂಗ್ ಏನ್ ಮಾಡಿಲ್ಲ. ಯಾಕಂತಂದ್ರೆ ಹಸ್ಬೆಂಡ್ ಜೊತೆ ಹೋಗಿಲ್ಲ, ನಾನು ಮತ್ತೆ ಮಗಳು ಹೋಗಿದ್ದು. ಹಾಗಾಗಿ ಜಾಸ್ತಿ ಏನ್ ಪರ್ಚೇಸ್ ಮಾಡಿಲ್ಲ. ಇಲ್ಲ ಅಂತಂದ್ರೆ ಕೆಲವು ಸತಿ ಏನಾಗುತ್ತೆ, ನಾನು ಹಸ್ಬೆಂಡ್ ಜೊತೆ ಹೋದಾಗ ಜಾಸ್ತಿನೇ ಪರ್ಚೇಸ್ ಮಾಡ್ತೀವಿ. ಆಮೇಲೆ ಪ್ಲಾನ್ಡ್ ಏನಿರ್ಲಿಲ್ಲ, ಡಿಮಾರ್ಟಿಗೆ ಹೋಗ್ಬೇಕು ಅಂತಾನು ಏನು ಪರ್ಚೇಸ್ ಮಾಡ್ಬೇಕು ಈ ತರ ಅಂತ ಏನು ಪ್ಲಾನ್ ಇರ್ಲಿಲ್ಲ. ಹಾಗಾಗಿ ನಾನು ತೀರಾ ಜಾಸ್ತಿ ಏನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ. ಬಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೈ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಕ್ವಾಲಿಟಿನ ತುಂಬಾ ಚೆನ್ನಾಗಿರುತ್ತೆ. ನಾವು ಬ್ಯಾಚುಲರ್ಸ್ ಅಲ್ಲಿ ಇದ್ದಾಗ ನಾವು ತುಂಬಾ ಜನ ಹೋಗ್ತಾ ಇದ್ವಿ ಡಿಮಾರ್ಟಿಗೆ ಶಾಪಿಂಗ್. ಅಯ್ಯೋ, ಎವ್ರಿ ಮಂತ್ ಹೋಗ್ತಾ ಇದ್ವಿ, ಎವ್ರಿ ವೀಕ್ ಹೋಗ್ತಾ ಇದ್ವಿ. ಅವಾಗಿನ ಶಾಪಿಂಗ್ ಅದು ಕತೆ ಬೇಡ ಬಿಡಿ. ಎಷ್ಟ್ ಸಲ ತಿಂಗಳ ಪೂರ್ತಿ ದುಡ್ದಿದ್ದೆಲ್ಲ ಒಂದೇ ವಾರದಲ್ಲಿ ಖರ್ಚು ಮಾಡ್ತಿದ್ವಿ, ಅಷ್ಟು ಶಾಪಿಂಗ್ ಮಾಡ್ತಾ ಇದ್ವಿ. ನಾನಂತೂ ತೀರಾ ಕಮ್ಮಿ ಅಪ್ಪ ಶಾಪಿಂಗ್ ಮಾಡೋದು ಮೊದ್ಲಿಂದನು. ಸೊ ನನ್ ಫ್ರೆಂಡ್ಸ್ ಎಲ್ಲ ತುಂಬಾ ಶಾಪಿಂಗ್ ಮಾಡೋರು. ಸೊ ನನ್ ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ, ಅಲ್ಲಿ ಒಂದ್ ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಕಿಡ್ಸಿಗೆ ಸೌಂಡ್ ಕೇಳಿಸುತ್ತಾ? ನಾನು ಇದು ಹೇಳಕ್ ಮರ್ತೆ, ಅದಕ್ಕೆ ಇವಾಗ ನೆನ್ಪಾಯ್ತದೆ. ಥ್ಯಾಂಕ್ ಅಂತ ಹೇಳ್ತದೆ ಮಮ್ಮಿಗೆ, ಅದಕ್ಕೆ ಅವಳಿಗೆ ಹಾಕ್ತಿರೋದು. ಅವಳಿಗೆ ಖುಷಿ ಆಗ್ತಿತ್ತು ಅದನ್ನ ಹಾಕಿದ್ಮೇಲೆ. ಇದು ಮೆಟ್ರೋದಲ್ಲಿ ಎಲ್ಲರ ಹತ್ರನೂ ಹತ್ರ ಹೋಗಿ ಥ್ಯಾಂಕ್ ಅಂತ ಇದ್ಲು. ಖುಷ್ ಮಾಡ್ತಾ ಇದ್ಲು. ಸೊ ಅವಳ ಹತ್ತ ಸ್ವಲ್ಪ ಒಂದು ಇಲ್ಲಿ ಲಾಸ್ಟ್ ನಮಗೆ ಏನಂದ್ರೆ ಅಲ್ಲಿ ಹೋಗ್ಬೇಕಂತಂದ್ರೆ, ಇವಾಗ ಮೊದ್ಲಾದ್ರೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಇವಾಗ ಏನಂದ್ರೆ ಮೆಟ್ರೋ ಆಗಿದೆಯಲ್ಲ, ಮೆಟ್ರೋದಲ್ಲಿ ಹೋಗೋಣ ಅಂತಂದ್ರೆ ಮೆಟ್ರೋದಲ್ಲಿ ಹೋಗಿದ್ದು.
ನೋಡಿದ್ರೆ ಹಲ್ಸೂರಿಂದ ಮೆಜೆಸ್ಟಿಕ್ ಅಲ್ಲಿ ಒಂದು ಟ್ರೈನ್ ಚೇಂಜ್ ಮಾಡ್ಬೇಕು. ಮೆಜೆಸ್ಟಿಕ್ ಇಂದ ಆ ಅದ್ಯಾವ್ದಪ್ಪ ರಾಷ್ಟ್ರೀಯ ವಿದ್ಯಾಲಯ ರೋಡ್ ಅಲ್ಲೊಂದು ಚೇಂಜ್ ಮಾಡ್ಬೇಕು. ಆಮೇಲೆ ಅಲ್ಲಿಂದ ವಾಪಸ್ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು. 3 ಟ್ರೈನ್ ಚೇಂಜ್ ಮಾಡ್ಬೇಕು. ನಂಗೆ ಸಾಕಾಗಿ ಹೋಯ್ತು ಮಗಳನ್ನ ಹಿಡ್ಕೊಂಡು ಅದನ್ನ ಇದು ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಅಂತ ಅನಿಸ್ತಾ ಇತ್ತು ಇವತ್ತು. ಅದ್ ಪರವಾಗಿಲ್ಲ, ಚೆನ್ನಾಗೆ ಹೋಗಿ ಬಂದ್ವಿ. ಆ ಸ್ವಲ್ಪ ಹೊಸ ಜಾಗ ಅಲ್ಲ, ಮಗಳು ಸ್ವಲ್ಪ ಅನ್ಕಂಫರ್ಟ್ ಆಗಿದ್ಲು. ಯಾಕಂತಂದ್ರೆ ಹೊಸ ಜಾಗದಲ್ಲೇ ಅವ್ಳು ಸ್ವಲ್ಪ ಅನ್ಕಂಫರ್ಟ್ ಆಗಿರ್ತಾಳೆ. ಅಷ್ಟೊಂದು ಇದು ಮನೇಲಿದ್ದಷ್ಟು ಇದರಲ್ಲಿ ಇರ್ಲಿಲ್ಲ ಅವಳು. ಆಮೇಲೆ ಅವಳಿಗೆ ಏನಾಯ್ತು ಅಂದ್ರೆ ನಿದ್ದೆನು ಚೆನ್ನಾಗ್ ಮಾಡಿರ್ಲಿಲ್ಲ ಆಯ್ತು. ಮೆಟ್ರೋದಲ್ಲಿ ಎಲ್ಲೂ ಹೋಗುವಾಗ ನಿದ್ದೆ ಮಾಡಿರ್ಲಿಲ್ಲ ಆಯ್ತು. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗ್ ನಿದ್ದೆ ಮಾಡ್ತಾಳೆ. ಆ ನಿದ್ದೆನು ಮಾಡಿರ್ಲಿಲ್ಲ ಆಯ್ತು. ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಇತ್ತು. ಆಮೇಲೆ ಯಾವಾಗ್ಲೂ ಹೋಗುದಲ್ಲಲ್ವಾ, ಯಾವಾಗ್ಲೂ ಒಂದ್ಸಲ ಹೋದಾಗ ಈ ತರ ಆಗುತ್ತೆ ಅಂತ ಸುಮ್ಮನಾದೆ ಅಷ್ಟೇ. ನಾನು ಪಾಪು ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದೀನಿ. ಇಲ್ಲಿ ಪಾಪನ ಹೊರಡಿಸ್ತಾ ಇದೀನಿ. ಆ ಮಕ್ಳನ್ನ ಹೊರಡಿಸ್ಬೇಕು ಅಂತಂದ್ರೆ ನನಗೆ ಅರ್ಧ ಜೀವ ಕೈಗೆ ಬಂದಿರುತ್ತೆ. ಅಷ್ಟು ಕಷ್ಟ ಅನ್ಸುತ್ತೆ ಒಂದೊಂದ್ಸಲ ಅಂತೂ. ಕೇಳೋದೇ ಇಲ್ಲ. ನಾನು ಬೇಗನೆ ಹೊರಡ್ಸಿದ್ದೆ ಅವಳಿಗೆ. ಆದ್ರೂ 10:30 ಆಗಿತ್ತು. ನಾನು ಅಟ್ಲೀಸ್ಟ್ 10 ಗಂಟೆಗೆಲ್ಲ ಮನೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಹಾಫ್ ಅನ್ ಅವರ್ ಲೇಟೇ ಆಯ್ತು. ಹಸ್ಬೆಂಡ್ ಹೊರಗಡೆ ಇದ್ರು, ಅಂದ್ರೆ ಬರಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತೆ ಪಾಪು ಮಾತ್ರ ಹೋಗಿದ್ದು. ಆಮೇಲೆ ಇದು ಏನಂದ್ರೆ ಮೆಟ್ರೋ ಇದೆಯಲ್ಲ, ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಇದೆಯಲ್ಲ, ಹಾಗಾಗಿ ಮೆಟ್ರೋದಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಮೆಟ್ರೋದಲ್ಲಾದ್ರೆ ಈಸಿ ಆಗುತ್ತೆ ಬಸ್ಸಿಗಿಂತ ಅಂತ. ಬಟ್ ನನಗೇನ್ ಅನ್ನಿಸ್ತು ಅಂತಲ್ಲ, ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತಂದ್ರೆ ಇದಕ್ಕೆ ಬಸ್ ಅಲ್ಲಿ ಚೆನ್ನಾಗಿರುತ್ತೇನೋ ಅಂತ ಅನ್ನಿಸ್ತು. ಯಾಕಂತಂದ್ರೆ ಮೆಟ್ರೋದಲ್ಲಿ 3 ಕಡೆ ಇಳಿಬೇಕು ಹತ್ಬೇಕು, ಇಳಿಬೇಕು ಹತ್ಬೇಕು. ಅದೊಂದ್ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಇಲ್ಲ ಅಂದ್ರೆ ಪರವಾಗಿಲ್ಲ, ಬಸ್ಸೇ ಬೆಟರ್ ಅಂತ ಅನ್ನಿಸ್ತು. ಬಸ್ ಆದ್ರೆ ಇಲ್ಲಿ ಇದಕ್ಕೆ ಬ್ರಿಗೇಡ್ ರೋಡ್ ಹೋದ್ರೆ ಅಲ್ಲಿ ಸಿಗುತ್ತೆ MG ರೋಡ್. ಆ ಕಡೆ ಹೋದ್ರೆ G3 ಬಸ್ ಸಿಗುತ್ತೆ, ಡೈರೆಕ್ಟ್ ಬಸ್. ಬಟ್ ಮೆಟ್ರೋ ಆದ್ರೆ ಇಲ್ಲಿಂದನೇ ಹೋಗಕ್ಕಾಗುತ್ತೆ. ಬಟ್ ನಾವಿಬ್ರು ಮೆಟ್ರೋದಲ್ಲೇ ಹೋದ್ದು. ಪಾಪುಗೆ ಬೇರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ಕಡೆ. ಹಾಗಾಗಿ ಕನ್ಫರ್ಟ್ ಇಲ್ಲ ಅಂತಂದ್ರೆ ಬಸ್ಸಲ್ಲಿ ಅಂತ ಅಂದ್ಬಿಟ್ಟು, ಬಿಸಿಲು ಬೇರೆ ಅಲ್ಲ, ಹಾಗಾಗಿ ಮೆಟ್ರೋದಲ್ಲೇ ಹೋದ್ವಿ. ಮೆಟ್ರೋದಲ್ಲಾದ್ರೆ 1 ಗಂಟೆಲಿ ರೀಚ್ ಆಗ್ತೀವಿ. ಬಸ್ಸಲ್ಲಾದ್ರೆ 2 ಅವರ್ಸ್ ಬೇಕು. ಇನ್ನು ಟ್ರಾಫಿಕ್ ಇದ್ರೆ ಅಂತೂ ಕೇಳೋದೇ ಬೇಡ. ಹಾಗಾಗಿ ಸ್ವಲ್ಪ ಇಳಿಬೇಕು ಹತ್ಬೇಕು ಅನ್ನೋದು ಒಂದ್ ಬಿಟ್ರೆ ಮೆಟ್ರೋನೇ ಬೆಟರ್ ಅಂತ ಅನಿಸ್ತಪ್ಪ ನನಗೆ. ಮಕ್ಳು ಚಿಕ್ಕವರಿದ್ದಾಗ ಸ್ವಲ್ಪ ಅಂತೂ ಕಷ್ಟ ಆಗೇ ಆಗುತ್ತೆ. ಅದು ಮೆಟ್ರೋದಲ್ಲಾದ್ರೂ ಓಕೆ, ಬಸ್ಸಲ್ಲಾದ್ರೂ ಓಕೆ, ಅದು ಕಾರಲ್ಲಾದ್ರೂ ಓಕೆ, ಬೈಕಲ್ಲಾದ್ರೂ ಓಕೆ. ಇವೆಲ್ಲದ್ರಲ್ಲಿ ಹೋದ್ರು ಕಷ್ಟ ಅಂತ ಆಗೇ ಆಗುತ್ತೆ. ಯಾಕಂತಂದ್ರೆ ಮಕ್ಳು ಪುಟ್ಟವಲ್ಲ, ಚಿಕ್ಕ ಮಕ್ಳು, ಅವಕ್ಕೆ ಏನೇ ಹೇಳಿದ್ರು ಕೇಳಲ್ಲ. ಅವಕ್ಕೆ ಅವ್ರ ಕನ್ಫರ್ಟ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕು ಎಲ್ಲಾನು. ಹಾಗೆ ನಾನು ಇಲ್ಲಿ ಅವಳನ್ನ ಹೊರಡ್ಸೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡೆಲ್ಲ ಇದ್ ಮಾಡಿದ್ರೆ, ಅವ್ರಿಗೊಂದು ಬಟ್ಟೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಅವಳಿಗೆ 1-2 ಬಟ್ಟೆ ಬೇಕಿತ್ತಲ್ಲ ತಗೊಂಡು ಹೋಗಕ್ಕೂ ನಾನು 2 ಬಟ್ಟೆ ಇಟ್ಕೊಂಡೆ. ಯಾಕಂತಂದ್ರೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಹೊರಟೆ ಎಲ್ಲ ಆಯ್ತು ನಮ್ದು. ಇನ್ನು ಹೋಗೋಣ ಅಂತಂದ್ಬಿಟ್ಟು ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೇನಿದ್ರು ಸಂಜೆ ಬಂದು ಮಾಡ್ತೀನಿ ಅಂತ. ಇನ್ನು ಇಲ್ಲಿ ರೀಚ್ ಆದ್ವಿ, ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆದ್ವಿ ನಾವು ಮೆಟ್ರೋದಲ್ಲಿ. ಮೆಟ್ರೋ ಇಳ್ಬಿಟ್ಟು ನನ್ನ ಇನ್ನೊಬ್ಳು ಫ್ರೆಂಡ್ ಬರ್ತಾನೆ ಅಂತ ಹೇಳಿದ್ಲು. ಹಾಗಾಗಿ ಅವಳು ನಾನು ಒಟ್ಟಿಗೆ ಜೊತೆಗೆ ಹೋಗೋಣ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಪಾಪಗೆ ಚೂರು ಬಾಯಕ್ಕೆ ಬಂದು ಅನ್ಸುತ್ತೆ, ಅದಕ್ಕೆ ಕೇಳ್ತಾ ಇದ್ದೆ. ಆಮೇಲೆ ಅವಳಿಗೆ ನೀರು ಕುಡಿಯಕ್ಕೆ ಕೊಟ್ಟೆ. ಅವ್ಳ ಬಾಡಿಗೆ ಆಟ ಆಡ್ಕೊಂಡು ಕುಡಿತಾ ಇದ್ದಾಳೆ. ನಾನ್ ಸುಮ್ಮನೆ ನೋಡ್ತಾ ಇದ್ದೆ. ಇನ್ನೇನ್ ಮಾಡೋಣ, ಅವ್ಳು ಬರೋ ತನಕ ವೇಟ್ ಮಾಡ್ತಾ ಇರ್ಬೇಕು ಅಷ್ಟೇ. ಅವ್ಳು ಬಂದ್ಮೇಲೆ ಜೊತೆಗೆ ಹೋಗ್ಬೋದಲ್ಲ ಅಂತ. ಅವ್ಳು ಬಂದು ನಾವು ಅವ್ರ ಮನೆಗೆ ರೀಚ್ ಆದ್ವಿ, ನಮ್ಮ ಫ್ರೆಂಡ್ ಮನೆಗೆ. ಇಲ್ಲಿ ಅಕ್ವೇರಿಯಂ ಮೀನನ್ನೆಲ್ಲ ನೋಡ್ತಾ ಇದ್ರು. ಮಕ್ಕಳು ಏನೇ ಹೇಳಿದ್ರು ಅವ್ರ ಅಮ್ಮನ ಅಷ್ಟು ಕಂಫರ್ಟ್ ಆಗಿ ಬೇರೆಯವ್ರ ಹತ್ರ ಇರಲ್ಲ ಅನ್ಸುತ್ತೆ ಅಲ್ವಾ. ತಕ್ಷಣ ಅಳಕ್ ಶುರು ಮಾಡಿದ್ಲು. ಆಮೇಲೆ ನಾನೇ ತಗೊಂಡ್ಬಿಟ್ಟೆ.
ಹೋಗ್ಲಿ ಬಿಡು ಯಾಕೆ ಸುಮ್ನೆ ಅಳ್ಸೋದು, ಆ, ಹೋದವರ ಮನೇಲೆಲ್ಲ ಅಳ್ಸೋದು ಅಂತಂದ್ರೆ ಒಂಥರ ಬೇಜಾರು ಅಂತ ಅಂದ್ಬಿಟ್ಟು ನಾನು ತಗೊಂಡೆ. ಆಮೇಲೆ ಇಲ್ಲಿ ನೋಡಿ, ಊಟಕ್ಕೆ ಕೂತಾಗ ಅವನಿಗೆ ಅಣ್ಣ ತಗು ತಗು ಅಂತ ಹಿಡಿಕೊಡ್ತಾ ಇದ್ದಾಳೆ ರೊಟ್ಟಿನ. ಅವನ್ ನೋಡಿದ್ರೆ ತಗೊಳ್ತಾ ಇಲ್ಲ, ಇವ್ ನೋಡಿದ್ರೆ ತಗೋ ತಗೋ ಅಂತಿದ್ದಾಳೆ. ಹ್ಮ್ ಅವನು ನನಗ್ ಬೇಡ ಅಂತದೇನೆ ಹೊಟ್ಟೆನ ಆ ಕಡೆ ತಗೊಂಡ್ ಹೋಗ್ತಿದ್ದಾನೆ. ಇವ್ಳು ನೋಡಿದ್ರೆ ಹತ್ರ ಹೋಗಿ ತಗೋ ಅಂತ ಅಂತಿದ್ದಾನೆ. ಒಂಥರ ಕ್ಯೂಟ್ ಆಗಿತ್ತು. ಬಟ್ ಮಕ್ಳಲ್ವಾ, ಮಕ್ಳು ಏನೇ ಮಾಡಿದ್ರು ಚಂದಾನೆ ಅಲ್ವಾ. ಅವಳು ಇಲ್ಲಿ ಮನೇಲಿ ಇದ್ದಾಗ್ಲೂ ಹಂಗೆ ಮಾಡ್ತಾಳೆ, ಏನಾದ್ರೂ ತಗೊಂಡ್ರೆ ತಗೊಂಡ್ಬಿಟ್ಟು ನಂಗೆ ಅಥವಾ ಹಸ್ಬೆಂಡ್ಗೆ ಬಾಯಿಗೆ ಕೊಟ್ಟಿರ್ತಾಳೆ. ಹಾಗೆ ಇವಳು ಇಲ್ಲಿ ಅಡಿಗೆ ಮಾಡಿದ್ದು, ನಾನ್ ವೆಜ್ ಅಡಿಗೆ ಮಾಡಿದ್ರು. ಹಾಗೆ ಊಟ ಮಾಡ್ಕೊಂಡು ನಾವು ಆಮೇಲೆ ಡಿಮಾರ್ಟ್ ಶಾಪಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ, ಅಲ್ಲೇ ಹತ್ರದಲ್ಲೇ. ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಡಿಮಾರ್ಟಿಗೆ ಬಂದ್ವಿ. ಇಲ್ಲಿ ಬ್ಯಾಗ್ ಎಲ್ಲ ಕೊಡ್ಬೇಕಿತ್ತು, ಬ್ಯಾಗ್ ಕೊಟ್ಟು ಆಮೇಲೆ ಒಳಗಡೆ ಬಂದ್ವಿ. ನಾವು ಫಸ್ಟ್ ಕಿಡ್ಸ್ ಸೆಕ್ಷನ್ಗೆ ಹೋದಂಗಾಗಿತ್ತು. ಬಟ್ ಚೆನ್ನಾಗಿತ್ತು. ಅಂದ್ರೆ ತುಂಬಾ ಕಡಿಮೆ ಏನು ಅಂತ ಅಲ್ಲ, ಒಂದು 200, 400, 100 ಚೆನ್ನಾಗಿರೋದು ಟಾಯ್ಸ್ ಎಲ್ಲ ಇತ್ತು. ಬಟ್ ನಮ್ಗೆ ಯಾವ್ದು ಬೇಕೋ ಅದಷ್ಟೇ ನಾವು ಚೂಸ್ ಮಾಡ್ತೀವಲ್ವಾ. ತೀರಾ ನಾವೇನ್ ತಗೊಳಕ್ ಹೋಗ್ಲಿಲ್ಲ. ನಾನು ಅಷ್ಟೇ, ನನ್ ಫ್ರೆಂಡ್ಸು ಅಷ್ಟೇ, ತಗೊಳಕ್ ಹೋಗ್ಲಿಲ್ಲ. ಈ ಸೆಕ್ಷನ್ಗೆ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅಷ್ಟೇ, ಮತ್ತೆ ನಿಮ್ ಪಾಕೆಟ್ ಮನಿ ಎಲ್ಲ ಇದ್ರಲ್ಲೇ ಸ್ಪೆಂಡ್ ಮಾಡ್ಬಿಡ್ತಾರೆ ಅನ್ಸುತ್ತೆ, ಅಷ್ಟು ಐಟಮ್ಗಳಿತ್ತು. ನನ್ ಮಗಳಂತ ಎಚ್ಚರ ಇರ್ಲಿಲ್ಲ. ಎಚ್ಚರ ಇದ್ದಿದ್ರೆ ಮೇ ಬಿ ಅವಳು ಇದು ಗೊಂಬೆನೆಲ್ಲ ತಗೊಂಡ್ಬಿಡ್ತಿರ್ಲೇನು, ಡಾಲ್ಸ್ಗಳನ್ನೆಲ್ಲ. ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಡಾಲ್ಗಳೆಲ್ಲ. ಬಟ್ ನಮ್ ಮನೇಲಿ 2-3 ಇದಾವೆ. ತೀರಾ ಏನಕ್ಕೆ ಜಾಸ್ತಿ ಹಾಕೊಳ್ಳೋದು ಅಂತ ಅಂದ್ಬಿಟ್ಟು ನಾನೇನ್ ಡಾಲ್ ಎಲ್ಲ ಏನ್ ತಗೊಂಡಿಲ್ಲ. ಹಾಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೆಲ್ಫಿ ತಗೊಂತಾ ಇದ್ವಿ. ಅದಾದ್ಮೇಲೆ ಹೊರಗಡೆ ಬಂದು ಡಿಮಾರ್ಟ್ ಇದು ಒಂದ್ ಸ್ವಲ್ಪ ಇದು ನಾನು ಮತ್ತೆ ಒಬ್ಳು ಮಾತ್ರ ನಾವು ಬಿಲ್ಲಿಂಗಿಗೆ ನಿಂತ್ವಿ. ಮತ್ತೆ ನಾನು ಮತ್ತೆ ನನ್ ಫ್ರೆಂಡ್ ಹೊರಗಡೆ ಬಂದ್ವಿ. ಪಾಪ ಮಲ್ಗಿದ್ಲಲ್ವಾ, ಹಾಗೆ ಅವಳನ್ನು ಕರ್ಕೊಂಡ್ ಬಂದ್ವಿ. ಹಾಗೆ ಅವಳಷ್ಟರಲ್ಲಿ ಎದ್ಲು. ಹಾಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಆಮೇಲೆ ಇವಾಗ ತುಂಬಾ ಚೇಂಜಸ್ ಆಗಿದೆ ಎಲೆಕ್ಟ್ರಾಸಿಟಿ ಅಂತ. ನಾನಂತೂ ಹೋಗ್ದೆ ಆಲ್ಮೋಸ್ಟ್, ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅಂದ್ರೆ ಐ ಥಿಂಕ್ 2 years ಆಯ್ತು ಅನ್ಸುತ್ತೆ. ನನ್ ಮಗಳಿಗೇನೆ ನಾನು ಇವಾಗ 1 ವರ್ಷ ಆಯ್ತು. 2 years ಆಯ್ತು ನಾನು ಹೋಗ್ದೆ ಅಲ್ಲಿಗೆ. ಇವಾಗ್ಲೇ ಹೋಗಿದ್ದು ಅನ್ಸುತ್ತೆ. 2 years ಅಲ್ಲ, 5 years ಆಯ್ತು. 2 years ಅಲ್ಲಿ ನಾವು ಮೀಟ್ ಆಗಿದ್ದು. ಅದಾದ್ಮೇಲೆ ನಾವು ಮೀಟ್ ಆಗಿಲ್ಲ. 2 years ಆಯ್ತು ಮೀಟ್ ಆಗದೆ. ಆವಾಗ್ಲೇ ಹೋಗಿದ್ದು. ಆಮೇಲೆ ನಾವು ಮೆಟ್ರೋದಲ್ಲಿ ಬಂದ್ವಿ. ಈ ಲಾಗ್ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.